ಮೇಡಮ್ ರೀ, ಈ ಹೋರಾಟ ಬದಲು ಒಂದು ಸ್ವಲ್ಪ ಮಾಹಿತಿ, ಈ ಹೋರಾಟ ಬದಲು ಮಾಹಿತಿ ಹೇಳ್ರಿ. ಏನು ಇವತ್ತಿನ ದಿವಸ ಚಿನ್ನಪ್ಪ ಪೂಜಾರಿ ಅವರು ಹಾಗೂ ಶಶಿಕಾಂತ್ ಪೂಜಾರಿ ನೇತೃತ್ವದಲ್ಲಿ ನಡೆತಕ್ಕಂಥ ಹೋರಾಟದಲ್ಲಿ ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ನಮ್ಮೆಲ್ಲ ರೈತ ಹೋರಾಟಗಾರರು ಈಗ CM ಎಲ್ಲರನ್ನೂ ಸಂಧಾನಕ್ಕೆ ಕರೆದಿದ್ದಾರೆ. ಆ ಸಂಧಾನದಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಅವ್ರು ಒಪ್ಪಂದ ಕೊಟ್ಟರೆ ಮಾತ್ರ ಇವತ್ತು ಹೋರಾಟ ಕಳಿಸ್ತೀವಿ, ಇಲ್ಲ ಅಂತಂದರೆ ಹೋರಾಟ ಸತ್ಯಾಗ್ರಹ ನಡೀತದೆ. ಆಮೇಲೆ ಅದೇ ರೀತಿಯಾಗಿ ಕುಲ್ವಳ ಗುಡ್ಡದ 9 ಹಳ್ಳಿಯ ಗ್ರಾಮದ ಹೊಲದ ಸಮಸ್ಯೆಗಳು ಭಾಳಷ್ಟು ಇರೋದ್ರಿಂದ 11,000 ಎಕರೆ ಇನಾಮದಾರು ಅಂತ ಅವರು ತೋರಿಸ್ಕೊತಿದ್ದಾರೆ. ಮತ್ತು ಅದು ದೇಶ ದ್ರೋಹಿಗಳಿಗಾಗ್ತಕ್ಕಂಥ ಆಸ್ತಿ, ಅದೆಲ್ಲ ದೇಶ ದ್ರೋಹಿಗಳಿಗೆ ಒಂದು ಗುಂಟೆನೂ ನಾವು ಕೊಡಬಾರ್ದು ಅನ್ನುವಂಥದ್ದು ಎಲ್ಲ ರೈತ ಹೋರಾಟಗಾರರ ಉದ್ದೇಶ ಅದ. ಇದರಲ್ಲಿ ಎಲ್ಲವನ್ನು ಒಳಗೊಂಡು ಇವತ್ತು ಕೇವಲ ಒಬ್ಬರೇ ಮಿನಿಸ್ಟರ್ ಬಂದಿದ್ರು. ನಿಮ್ಮದು 23 ಬೇಡಿಕೆ ಒಳಗಡೆ ಒಬ್ಬರು ಮಿನಿಸ್ಟರ್ ಇದ್ದರು, ಶಿವಾನಂದ ಪೂಜಾರಿ ಅವ್ರು ಬಂದು ಹೋದ ನಂತರ ಅಷ್ಟಕ್ಕೆ ನೀವು CM ಭೇಟಿಗೆ ಹೋದ್ರಿ. ಯಾಕೆ ಉಳ್ಕೋದು 8 ಜನ ಮಿನಿಸ್ಟರ್ ಯಾಕೆ ಬರಲಿಲ್ಲ? ಇಲ್ಲ, ಅದು ಆ್ಯಕ್ಚುಲಿ ಏನಂತಂದರೆ ನಾವು ಬರೋದು ಸ್ವಲ್ಪ ಅಷ್ಟೊತ್ತಿಗೆ ಹೋಗುವಂಥ ವಿಚಾರ ನಡೆದಿತ್ತು. ಈಗ ಅವ್ರು ಬಂದ ಮೇಲೆ ಇನ್ನೂ ನಾವೆಲ್ಲ ಹಿರಿಯರು ಕೂತ್ಕೊಂಡು ವಿಚಾರ ಮಾಡಿಬಿಟ್ಟು ಮುಂದುವರಿತೀವಿ ಈ ಸಂದರ್ಭದಲ್ಲಿ. ಮೇಡಮ್, ಇವತ್ತು ಈ ಹೋರಾಟ ಇಲ್ಲೇ CM ಅವರ ಭೇಟಿಗೆ ಹೋದಾಗ ಅಲ್ಲಿ ವಿರ್ತಲ್ಯ ಆಗಲಿಲ್ಲ ಅಂದರೆ ಫಲವಾದ್ರಿ ಮುಂದಿನ ಹೋರಾಟದ ನಡೆ ಏನು? ಮುಂದಿನ ಹೋರಾಟ ಏನಂತಂದರೆ ಇವತ್ತು ಅವ್ರಿಗೆ ಬರೋವರೆಗೂ ನನಗೆ ಏನಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವ್ರು ಏನು ನಮ್ಗೆ ಸಂದೇಶವನ್ನು ಕೊಟ್ಟು ಕಳಿಸ್ತಾರೆ, ಆ ಸಂದೇಶದ ನಿಟ್ಟಿನೊಳಗೆ ನಾವೆಲ್ಲರೂ ಕೂಡ ವಿಚಾರವನ್ನು ಮಾಡಿಕೊಂಡು ಹೋರಾಟವನ್ನು ಮುಂದುವರಿಸ್ಬೇಕಾ ಅಥವಾ ಹೋರಾಟ ನಿಲ್ಲಿಸ್ಬೇಕನ್ನೋ ಅಂಥದ್ದು ನಾವೆಲ್ಲರೂ ಇತ್ಯರ್ಥ ಆಗೋವರೆಗೂ ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ. ತಮ್ಮ ಹೆಸರು? ಮಹಾದೇವಿ ವೀಲಿಗೋಳು, ಅಖಿಲ ಕರ್ನಾಟಕ ಮಹಿಳಾ ರೈತ ಸಂಘದ ರಾಜ್ಯ.